ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕೇರಳ ಸಿಎಂ. ಕರ್ನಾಟಕದಿಂದ ಬುಲ್ಡೋಸರ್ ನೀತಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ, ಕಿಡಿಕಾರಿದ್ದಾರೆ. ಕೋಗಿಲು ಲೇಔಟ್ ಅಲ್ಲಿ ಮನೆಗಳನ್ನ ನೆಲಸಮ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕರ್ನಾಟಕದಿಂದ ಬುಲ್ಡೋಸರ್ ನೀತಿ ಅಂತ ಕಿಡಿಕಾರಿದ್ದಾರೆ. ಹೆಚ್ಚಾಗಿ ಮುಸ್ಲಿಮರೇ ವಾಸವಿದ್ದಂತಹ 2 ಲೇಔಟ್ಗಳು, ಫಕೀರ್ ಕಾಲೋನಿ ಹಾಗೇನೆ ವಸೀಂ ಲೇಔಟ್ ಅಂತ ಸರ್ಕಾರಿ ಜಾಗದಲ್ಲಿದ್ದವರನ್ನ ತೆರವು ಮಾಡಿದ್ದಾರೆ ಜಿಬಿಎ ಅವರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಕೇರಳ ಸಿಎಂ ಪಿಣರಾಯಿ ವಿಜಯನ್. ಸ್ಥಳಕ್ಕೆ ಕೇರಳ ರಾಜ್ಯಸಭಾ ಸದಸ್ಯ ರಹೀಂ ಭೇಟಿ ಕೊಟ್ಟಿದ್ದಾರೆ. 100 ಕುಟುಂಬಗಳು ಬೀದಿಗೆ ಬಿದ್ದಿವೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಿಂದ ಸಂವಿಧಾನ ವಿರೋಧಿ ಕ್ರಮ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಸಚಿವರುಗಳು ಮಾತಾಡಿದ್ದಾರೆ. ಕಾರಣ ಯಾಕೆ ಇಲ್ಲಿ ನೆಲಸಮ ಮಾಡಬೇಕಾಯ್ತು, ಏನ್ ಮಾಡಿದ್ರು ಅವರು, ರಾತ್ರೋರಾತ್ರಿ ಬಂದು ಶೆಡ್ಗಳನ್ನ ಹಾಕೊಳ್ಳುವಂತಹ ಕೆಲಸಗಳ ಆಗ್ತಾ ಇತ್ತು. ಹಾಗಾಗಿ ಅನಧಿಕೃತ ಮನೆಗಳನ್ನ ಯಾರು ಕಟ್ಕೊಂಡಿದ್ದಾರೋ ಅವರಿಗೆ ಇದೀಗ ಬುಲ್ಡೋಸರ್ನಿಂದನೇ ನೆಲಸಮ ಮಾಡುವ ಕೆಲಸವನ್ನ ಜಿಬಿಎ ಮಾಡಿತ್ತು. ಕೋಗಿಲ್ ಲೇಔಟ್ನಲ್ಲಿ ಮನೆಗಳನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಕರ್ನಾಟಕದ ಬುಲ್ಡೋಸರ್ ನೀತಿ ಅನ್ನುವಂತಹ ಆಕ್ರೋಶವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನ ವಿರೋಧಿ ಕ್ರಮವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ಇದೀಗ ಕೇರಳ ಸಿಎಂ ಅವರು ಹೇಳಿದ್ದು. ಇದರ ಬೆನ್ನಲ್ಲೇ ಇದೀಗ ರಾಜ್ಯಸಭಾ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಕೇರಳ ರಾಜ್ಯಸಭಾ ಸದಸ್ಯರಾಗಿರುವ ರಹೀಂ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 100 ಕುಟುಂಬಗಳು ಬೀದಿಗೆ ಬಿದ್ದಿವೆ ಅಂತ ಕಿಡಿಕಾರಿದ್ದಾರೆ. That is not fact. All are having with all document. You can check. Everyone can check. They have the entitled title of the land titles with them, and the voter ID card with them, Aadhaar card with them. All are Indian citizens. All are voters. All are voters. That is the one thing. So this is not illegal. There is no illegal encroachment. Then I would like to ask another question. If so, what about the rehabilitation package? What about the rehabilitation package? This is a constitutional government. This is an elected government. This is a government for the people. So what is the plan for the rehabilitation? What plan was executed before the eviction? ಕೇರಳ ಸಿಎಂ ಮಾಡಿದ ಆರೋಪಕ್ಕೆ ಕರ್ನಾಟಕ ಕಾಂಗ್ರೆಸ್ ಕಿಡಿಕಾರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಚಿವ ಸಂತೋಷ್ ಲಾಡ್ ಅವರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಬೈರೇಗೌಡ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್, ಅದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೇ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ. ಅದನ್ನ ನಾವು ತಡಿತೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ಹಂಗೆ ಹೇಳ್ತಾರೆ ಅವರು. ಸೊ ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಕಾಂಗ್ರೆಸ್ಸು ಯಾರಿಗೆ ಅಪೋಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗುರ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದಿದೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಇನ್ನು ಸ್ಥಳದಿಂದ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೋಗಿಲು ಕ್ರಾಸ್ ಬಳಿಯ ಫಕೀರ್ ಕಾಲೋನಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮನೆಗಳನ್ನ ನೆಲಸಮ ಮಾಡಿರುವಂತಹ ವಿಚಾರ ಇದೀಗ
ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಪಕ್ಕದ ಕೇರಳದ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ನಿನ್ನೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಹಿನ್ನೆಲೆ ಇವತ್ತು ಕೇರಳದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಹರಿಹಾಯ್ದಿರುವಂತದ್ದು. ಸದ್ಯಕ್ಕೆ ಅದೇ ಜಾಗದಲ್ಲಿ ನಿಂತಿದ್ದೀವಿ. ಕಳೆದ ಒಂದು ವಾರಗಳಿಂದ ಇಲ್ಲಿ ಮನೆಯನ್ನ ಕಳೆದುಕೊಂಡಿರುವಂತಹ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿನ ಯಾವುದೇ ಮನೆಗಳಿಗೂ ಕೂಡ ಸರಿಯಾಗಿರುವಂತಹ ದಾಖಲಾತಿಗಳಿಲ್ಲ. ಇದು ಅನಧಿಕೃತವಾಗಿ ನಿರ್ಮಾಣ ಆಗಿರುವಂತಹ ಮನೆಗಳು ಅನ್ನುವಂತ ಆರೋಪದಲ್ಲಿ ಇದೀಗ ಮನೆಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ. ಆದಾಗ್ಯೂ ಕೂಡ ಇದೀಗ 3-4 ದಿನಗಳ ಬಳಿಕ ಇಲ್ಲಿರುವಂತಹ ನಿವಾಸಿಗಳು ಅದೇ ಜಾಗದಲ್ಲಿ ಸಣ್ಣ ಪುಟ್ಟ ಶೆಡ್ಗಳನ್ನ ಪ್ಲಾಸ್ಟಿಕ್ ಇದರಿಂದ ಬಟ್ಟೆಗಳಿಂದ ಇಲ್ಲಿ ಏನು ನಿವಾಸಿಗಳು ಬದುಕ್ತಾ ಇರುವಂತದ್ದು. ಇವರಿಗೆ ಊಟ ತಿಂಡಿ ಸಾರ್ವಜನಿಕ ಶೌಚಾಲಯಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿನ ಜನರು ಇದೀಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಕೂಡ ಇಲ್ಲಿನ ಜನರ ಜೊತೆ ಮಾತನಾಡಿ ಅವರಿಗೆ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಹರಿಹಾಯ್ದಿರುವಂತದ್ದು. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿರುವಂತಹ ಬುಲ್ಡೋಸರ್ ಸಂಸ್ಕೃತಿಯನ್ನ ಕರ್ನಾಟಕಕ್ಕೆ ತರಬಾರದು ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಇದಕ್ಕೆ ಈಗಾಗಲೇ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ಕೇರಳ ಕಮ್ಯುನಿಸ್ಟ್ ನಾಯಕರು ರಾಜಕೀಯವನ್ನ ಮಾಡಬಾರದು, ಸ್ಥಳೀಯವಾಗಿ ಅಧಿಕಾರಿಗಳು ಸರಿಯಾಗಿ ದಾಖಲೆಗಳನ್ನ ಪರಿಶೀಲಿಸಿ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಪ್ರತಿಯಾಗಿ ಕೊಟ್ಟಿರುವಂತದ್ದು. ಒಟ್ಟಾರೆ ಇಲ್ಲಿ ನೆಲಸಮ ಆಗಿ ಮನೆಗಳನ್ನ ಕಳೆದುಕೊಂಡಿರುವಂತಹ ನಿವಾಸಿಗಳು ಕಳೆದ 5-6 ದಿನಗಳಿಂದ ಇಲ್ಲಿ ಪರದಾಟ ಮಾಡ್ತಾ ಇರುವಂತದ್ದು. ಅವರಿಗೆ ಸರಿಯಾಗಿರುವಂತಹ ಊಟ, ನೀರು, ಆಹಾರ ಜೊತೆಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಇಲ್ಲಿರುವಂತಹ ನಿವಾಸಿಗಳು ಪರದಾಡ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.